ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ಹೌದು ವೀಕ್ಷಕರೇ, ಬಿಸಿ ಸರಿಕರವರ 80ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಹಾರುದೇರಿಯಲ್ಲಿ ಅದ್ಧೂರಿಯಾಗಿ ನೆರವೇರಿತು. ಮಾಜಿ ಜನಪ್ರಿಯ ಶಾಸಕ ಬಿಸಿ ಸರಿಕರವರ ಜನ್ಮದಿನವನ್ನು ಅಭಿಮಾನಿಗಳ ಬಳಗ ಭರ್ಜರಿಯಾಗಿ ಆಚರಿಸಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕುಡಚಿ ಮತಕ್ಷೇತ್ರದ ಎಂಎಲ್ಎ ಮಹೇಂದ್ರ ತಮ್ಮನವರ್, ಮಾಜಿ ಶಾಸಕ ಎಸ್ಬಿ ಘಾಟಿಗೆ, ಮಾಜಿ ಶಾಸಕ ಪಿ ರಾಜು ಹಾಗೂ ಕಾಗವಾಡ ಮತಕ್ಷೇತ್ರದ ಮಾಜಿ ಶಾಸಕ ಮೋಹನ್ ಶಾ ಭಾಗವಹಿಸಿ ಶುಭಾಶಯ ಕೋರಿದರು. ಅನೇಕ ಮಠಾಧೀಶರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾರುಗೇರಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ಬೆಳ್ಳಿ ರಥದ ಮೂಲಕ ಚನ್ನರ ಶುಭೇಂದ್ರ ಲೀಲಾಮಠವರೆಗೆ ಅದ್ಧೂರಿಯಾಗಿ ಸಾಗಿತು. ಸಮಸ್ತ ರಾಯಬಾಗ ಹಾಗೂ ಕುಡಚಿ ಮತಕ್ಷೇತ್ರದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಭವ್ಯತೆಯನ್ನು ಹೆಚ್ಚಿಸಿದರು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ತಮ್ಮ ಪ್ರೀತಿಯ ನಾಯಕರಿಗೆ ವಿಶೇಷ ಉಡುಗೊರೆಯಾಗಿ ಹೊಸ ಕಾರನ್ನು ನೀಡಿ ಸನ್ಮಾನಿಸಿದದ್ದು ಗಮನಾರ್ಹವಾಗಿತ್ತು. ಜೊತೆಗೆ ಜನಪ್ರಿಯ ಕಲಾವಿದ ಜೂನಿಯರ್ ವಿಷ್ಣುವರ್ಧನ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಂಗು ತುಂಬಿದರು. ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿ ಸಮತಾ ಪಬ್ಲಿಕ್ ನ್ಯೂಸ್ ವತಿಯಿಂದ ಬಿಸಿ ಸರಿಕರವರಿಗೆ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ನೀಡಲಿ ಹಾಗೂ ಇನ್ನೂ 100 ವರ್ಷಗಳ ಕಾಲ ಸಮಾಜ ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಹಾರೈಸುತ್ತೇವೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಅಧಿಕಾರದೊಳಗಿದ್ದಾಗ ಯಾವ ಮನುಷ್ಯ ಅಧಿಕಾರದಾಗಿದ್ದಾಗ ಇರುವಾಗ ಒಂದೇ ಇರ್ತಾನೆ, ಅವನು ಚಂದ ಇರ್ತಾನೆ. ಯಾರು ಬದಲಿ ಆಗ್ತಾರ ಅವನು ಚಂದ ಉಳಿಯೋದಿಲ್ಲ ಎಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ನಾನು ಬಿಸಿ ಸರಿಕರನ್ನ ಮಾಜಿ ಶಾಸಕರು ಅನ್ನೋ ಕಾರಣಕ್ಕಲ್ಲ, ಒಬ್ಬ ಹೃದಯವಂತ ವ್ಯಕ್ತಿ ಅನ್ನೋ ಕಾರಣಕ್ಕ ನಾನು ಅವರನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಅಭಿನಂದಿಸ್ತೀನಿ. ಈ ಎಲ್ಲ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ವರ ತಮ್ಮನವರು, ಎಸ್ ಪಿ ಘಾಟಿಯ ಸಾಹೇಬರು, ಮೋಹನ್ ಶಾ ಅವರು, ಶ್ರೀ ರಾಜು ಸಾಹೇಬರು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಬಹಳ ವಿಜಯನಗರ ಜನ್ಮದಿನದ ಹುಟ್ಟುಹಬ್ಬವನ್ನು ಶ್ರೀ ಚನ್ನಬಸವೇಂದ್ರ ದೇವರಕೊಂಡ ಅಜ್ಜನ ಶ್ರೀಮಠದಲ್ಲಿ ಎಲ್ಲರೂ ಸ್ವಲ್ಪ ತಿನ್ನಬೇಕು ಸರ್. ಈಗ ಸ್ವಲ್ಪ ಮುಂದೆ ಬರ್ರಿ, ಈ ಕಡೆ ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ.
ಆ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತಾನೆ, 100ಕ್ಕೆ 1 ಗಂಟೆ ಕೂಡ ಕಡಿಮೆ ಆಗಬಾರದು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನನಗೆ ವಿಶ್ವಾಸ ಇದೆ ಭಗವಂತ 100ರ ಮೇಲೆ ಆಯಸ್ಸು ಅವರು ಇಟ್ಟಿದ್ದಾರೆ ಅಂತ. 100ಕ್ಕೆ ಯಾವ್ದಾದ್ರೂ ಸ್ವಲ್ಪ ಕಡಿಮೆ ಇದ್ರೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನನ್ನ ಆಯಸ್ಸನ್ನ ಕಿತ್ಕೊಂಡು ಈ ಪುಣ್ಯಾತ್ಮನ 100 ಆಯಸ್ಸನ್ನ ಪೂರ್ಣ ಮಾಡಬೇಕು ಅಂತ. ಅಂತಹ ಸಮಾಜ ಸೇವಕರು ಈ ಸಮಾಜ ಸಾಹಸ ಸಿಗುವುದಾಗಿದೆ ಗರ್ಜಿಸಿ